ಸಮಸ್ತ ಸ್ನೇಹಿತರಿಗೂ ನಮಸ್ಕಾರ. ಸ್ನೇಹಿತರೆ, ಭಾರವಿಯ ಕಥೆಯನ್ನು ಕೇಳಿದ್ದೀರಾ? ಬನ್ನಿ ನೋಡೋಣ. ಆತ ಒಂದು ಒಳ್ಳೆಯ ಸಂಪ್ರದಾಯಸ್ಥ ಮನೆತನದ ಹುಡುಗ. ಓದೋದ್ರಲ್ಲೂ ಮುಂದಲ್ಲಿರ್ತಾನೆ. ಅದಾದ ನಂತರ ಕೆಲಸ ಕಾರ್ಯದಲ್ಲೂ ದಕ್ಷತೆಯಿಂದ ಕೆಲಸವನ್ನು ಮಾಡ್ತಾ ಇರ್ತಾನೆ. ಅವನು ಎಲ್ಲದರಲ್ಲೂ ಮುಂದು ಚುರುಕಾಗಿಯೂ ಇರ್ತಾನೆ. ಒಳ್ಳೆಯ ಸಭ್ಯತೆ, ಶಿಷ್ಟ ಆಚಾರಗಳು ಅವನಲ್ಲಿ ಮೈಗೂಡಿಕೊಂಡಿರುತ್ತೆ. ಅಂಥ ವ್ಯಕ್ತಿ ತನ್ನ ತಂದೆಯನ್ನೇ ಕೊಲೆ ಮಾಡಬೇಕು ಅಂದ್ಬಿಟ್ಟು ಅವರಪ್ಪ ಮಲ್ಕೊಳ್ಳೋಂಥ ರೂಮಲ್ಲಿ ಅಟ್ಟದ ಮೇಲೆ ಹೋಗಿ ಒಂದು ದೊಡ್ಡ ಕಲ್ಲನ್ನು ಎತ್ಕೊಂಡು ಅಟ್ಟದ ಮೇಲೆ ಹೋಗಿ ಕುತ್ಕೊಂಡಿರ್ತಾನೆ. ಅವರಪ್ಪ ಬಂದು ರೂಮಲ್ಲಿ ಮಲ್ಕೊಂಡಿದ್ದ ತಕ್ಷಣ ಅವರಪ್ಪ ಇನ್ನೆಂದಿಗೂ ಏಳಲೇಬಾರ್ದು, ಒಂದೇ ಸರಿ ಆ ಕಲ್ಲನ್ನು ಎತ್ತಾಕ್ಬಿಟ್ರೆ ಅವರಪ್ಪ ಇನ್ಯಾವತ್ತು ಹೇಳ್ಬಾರ್ದು ಅನ್ನೋ ಮೈಂಡ್ ಸೆಟ್ಟಲ್ಲಿ ಅವನು ಕಾಯ್ಕೊಂಡು ಕೂತಿರ್ತಾನೆ. ಏನಾಗಿತ್ತು ಅವನಿಗೆ? ಹುಚ್ಚಿಡಿದಿತ್ತಾ ಅಂತ ಕೇಳೋದಾದರೆ, ಸಾಮಾನ್ಯ ರೀತಿಯಲ್ಲಿ ಅವನಿಗೆ ಯಾವುದೇ ರೀತಿಯಾದಂಥ ಹುಚ್ಚು ಹಿಡ್ದಿರಲಿಲ್ಲ. ಆದರೆ ಒಂದು ನಿಜ, ಅವನ ಮನಸ್ಸಿನಲ್ಲಿ ಅಷ್ಟೊಂದು ಕೋಪ, ಉದ್ವೇಗ, ಅದಕ್ಕೆಲ್ಲ ಕಾರಣ ಅನ್ನೋದು ಒಂದಿತ್ತು. ಭಾರವಿ ಎಷ್ಟೇ ಒಳ್ಳೆ ಕೆಲಸ ಮಾಡಲಿ, ಎಷ್ಟೇ ದಕ್ಷತೆಯಿಂದ ಕೆಲಸ ಮಾಡಿದ್ರೂ, ಅದಾದ ನಂತರ ಎಷ್ಟೇ ಒಳ್ಳೆ ಕೃತಿಯನ್ನು ರಚಿಸಿದ್ರೂ ಭಾರವಿಯ ತಂದೆ ಯಾವಾಗ್ಲೂ ಒಂದೇ ಒಂದನ್ನು ಹೇಳ್ತಾ ಇರ್ತಾರೆ. ಯಾವಾಗ್ಲೂ ಅವನ ಮೇಲೆ ಕಟು ಟೀಕೆ. ಇವನ ಕೈಯಲ್ಲಿ ಇಷ್ಟೇ ಆಗೋದು, ಈ ರೀತಿಯಾಗಿ ಅವನ್ನ ನೆಗೆಟಿವ್ ಆಗೇನೆ ಅವನ್ನ ಇಂಪೋಸ್ ಮಾಡ್ತಾ ಇರ್ತಾರೆ. ಒಂದೇ ಒಂದು ಮೆಚ್ಚುಗೆಯ ಶಬ್ದವು ಅವ್ರ ತಂದೆ ಬಾಯಿಂದ ಬರ್ತಾ ಇರಲಿಲ್ಲ. ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರು ಭಾರವಿ ಎಷ್ಟು ದಿನ ಅಂತ ಕಾಯ್ತಾನೆ. ಅವ್ನು ಯಾವಾಗಲೂ ಒಳ್ಳೆ ಕೆಲಸ ಮಾಡಿದ್ರು ಇದೇ ರೀತಿಯಾದಂತಹ ಕೆಟ್ಟವಾಗಿ ನೆಗೆಟಿವ್ ಆಗಿ ಹೇಳ್ತಾ ಇದ್ರೆ ಅವನಲ್ಲಿದ್ದಂತಹ ಸಮಾಧಾನ ಒಂದು ದಿನ ಸಂಪೂರ್ಣವಾಗಿ ಹಾಳಾಗೋಗುತ್ತೆ. ಬರ್ತಾ 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 ಅವ್ರ ತಂದೆ ಹೇಳ್ತಾ ಇದ್ದಂತಹ ಕೆಟ್ಟ ವಿಮರ್ಶೆಯಿಂದ ಅವನಲ್ಲಿದ್ದಂತಹ ಪ್ರತಿಭೆ ಅದೆಲ್ಲ ಕುಂದು ಹೋಗ್ತಾ ಇರೋದನ್ನ ಅವನೇ ನೋಟಿಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಕಾರಣದಿಂದ ಭಾರವಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಆದ್ರಿಂದನೇ ಅವನು ಅವತ್ತು ಡಿಸೈಡ್ ಆಗಿಬಿಡ್ತಾನೆ ಅವ್ರ ತಂದೆನ ಕೊಲೆ ಮಾಡಿಬಿಡ್ಬೇಕು ಅಂತ. ಆದರೆ ಸ್ನೇಹಿತರೆ, ಅವತ್ತಿನ ದಿನ ಆ ಘಟನೆ ನಡೆಯೋದಕ್ಕಿಂತ ಮುಂಚೆ ಕಥೆಯು ಒಂದು ಹೊಸ ರೂಪವನ್ನು ತಾಳುತ್ತೆ. ಅವ್ರ ಅಪ್ಪನ ಜೊತೆ ಮಾತಾಡ್ತಿದ್ದ ಅಂತ ತನ್ನ ತಾಯಿ ಮಾತಾಡ್ತಿರೋ ಅಂತ ಏನೋ ಒಂದು ವಿಷಯ ಮಾತಾಡ್ತಾ ಇರ್ತಾರೆ. ಅದು ಇವನು ಅವ್ರ ಅಪ್ಪನ ರೂಮಲ್ಲಿ ಇವನು ಅಟ್ಟದ ಮೇಲೆ ಕೂತ್ಕೊಂಡು ಕಲ್ಗುಂಡು ಹಿಡ್ಕೊಂಡು ಕೂತಿರ್ತಾನಲ್ಲ, ಆ ಸಮಯದಲ್ಲಿ ಇವನಿಗೆ ಕೇಳಿಸ್ತಾ ಇರುತ್ತೆ. ಆಗ ಅವನು ಕೇಳಿಸ್ಕೊತಾನೆ. ಅವ್ರ ಅಮ್ಮ ಅವ್ರ ಅಪ್ಪನಿಗೆ ಹೇಳ್ತಾ ಇರ್ತಾರೆ, ಮಗ ಯಾಕೋ ಬರ್ತಾ ಬರ್ತಾ ತುಂಬ ಡಲ್ ಆಗಿರ್ತಾನೆ, ಬೇಜಾರಾಗಿರ್ತಾನೆ, ಅವ್ನು ಮಾಡಿದ್ದಕ್ಕೆಲ್ಲ ನೀವೇನಾದರೂ ಒಂದು ಬೈತಾನೆ ಇರ್ತೀರಾ ಅಂತ. ಅವ್ನು ಯಾವಾಗಲೂ ದುಃಖದಲ್ಲೇ ಇರ್ತಾನೆ, ನಿಮಗೆ ಯಾಕೆ ಅವನ ಮೇಲೆ ಅಷ್ಟೊಂದು ಕೋಪ, ದ್ವೇಷ ಅಂತ ಅವರಮ್ಮ ಅವ್ರ ಅಪ್ಪನ ಹತ್ರ ಕೇಳ್ತಾ ಇರ್ತಾರೆ. ಇದೇ ಸಮಯದಲ್ಲಿ ಅವರ ಅಪ್ಪ ಅವ್ರ ತಾಯಿಗೆ ಹೇಳ್ತಾರೆ. ಅದನ್ನು ಇವನು ಕ್ಲಿಯರಾಗಿ ಕೇಳಿಸ್ಕೊತಾನೆ. ನಿನಗೂ ಗೊತ್ತಾಗ್ತಾ ಇಲ್ವಾ, ನಾನು ನನ್ನ ಮಗನ್ನ ಎಷ್ಟು ಹೃತ್ಪೂರ್ವಕವಾಗಿ ಅವನನ್ನು ನಾನು ಪ್ರೀತಿಸ್ತಾ ಇದ್ದೀನಿ, ಇದನ್ನು ನಿನ್ನ ಕೈಯಲ್ಲಿ ಅರ್ಥ ಮಾಡ್ಕೊಳಕ್ಕಾಗಿಲ್ವಾ? ದೊಡ್ಡವರಾದಂಥವ್ರು ಮಕ್ಕಳ ಮುಂದೆ ಮಕ್ಕಳನ್ನ ಹೊಗಳಬಾರ್ದು ಅಂತ ಆಗಿನ ಕಾಲದಿಂದನೂ ಹೇಳ್ಕೊಂಬರ್ತಾ ಇದ್ದಾರೆ. ಆ ಥರ ನಾವು ಮಕ್ಕಳ ಮುಂದೆ ಹೊಗಳಿದ್ರೆ ಅವರಲ್ಲಿರೋವಂಥ ಅಹಂಕಾರ ಅವ್ರಿಗೆ ಜಾಸ್ತಿ ಆಗುತ್ತೆ. ಅದಾದಮೇಲೆ ಅವ್ರಿಗೆ ತಾನು ಮುಂದುವರಿಯೋದಕ್ಕೆ ಅವ್ರಿಗೆ ತನ್ನ ಅಹಂಕಾರನೇ ಅವರನ್ನು ತಡೆದ್ಬಿಡುತ್ತೆ. ಈ ವಿಷಯ ನಿನಗೆ ಗೊತ್ತಾಗ್ಲಿಲ್ವಾ ಅಂತ ಅವರಪ್ಪ ಅವ್ರ ತಾಯಿ ಹತ್ರ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ್ದ ತಕ್ಷಣನೇ ಭಾರವಿ ಕಣ್ಣಲ್ಲಿ ಹಂಗೆ ಗಳಗಳಗಳ ಅಂತ ನೀರು ಹಂಗೆ ಇಳಿದ್ಬಿಡುತ್ತೆ. ಮೆತ್ತಿಗೆ ಆ ಕಲ್ಲನ್ನ ಸೈಡ್ಗೆ ಇಟ್ಬಿಟ್ಟು ಆಟದಿಂದ ಕೆಳಗಡೆ ಇಳಿದ್ಬಿಟ್ಟು ಅವನು ಆ ಮನೆಯಿಂದ ಆಚೆ ಬಂದು ಜೋರಾಗಿ ಅಳ್ತಾನೆ. ಅದಾದ ನಂತರ ಹೊಸ ಜೀವನವನ್ನೇ ಅವನು ಆರಂಭಿಸ್ತಾನೆ. ಒಳ್ಳೆಯ ಕವಿಯಾಗಿ, ರಸ ಋಷಿಯಾಗಿ, ಗೀತಾರ್ಜುನೀಯದಂತಹ ಮೇರು ಕೃತಿಗಳನ್ನೇ ಅವನು ರಚಿಸ್ತಾನೆ. ತುಂಬು ಬಾಳನ್ನು ನಡೆಸಿ ಆತ ಕೀರ್ತಿಶಾಲಿ ಆಗ್ತಾನೆ. ಮೆಚ್ಚುಗೆಯ ಒಂದು ಮಾತು ಅದು ಕದ್ದು ಕೇಳಿದ್ದು ಅವನ ಜೀವನವೇ ಸಾರ್ಥಕ ಆಗೋಯ್ತು. ಜೀವನನೇ ಚೇಂಜ್ ಆಗೋಯ್ತು. ಒಂದು ದೊಡ್ಡ ಅನಾಹುತವನ್ನೇ ತಪ್ಪಿಸ್ತು. ಅದಾದ ನಂತರ ಭಾರವಿಯನ್ನ ಮತ್ತೆ ಮಾನವನನ್ನಾಗಿ ಮಾಡಿತು. ಭಾರವಿ ಎಷ್ಟೇ ಒಳ್ಳೆಯವನಾಗಿದ್ರು, ಎಷ್ಟೇ ಪ್ರತಿಭಾನ್ವಿತ ವ್ಯಕ್ತಿಯಾಗಿದ್ರು, ಬರೀ ನೆಗೆಟಿವ್ ಮಾತುಗಳಿಂದ, ನೆಗೆಟಿವ್ ಕಮೆಂಟ್ಸಿಂದ ಅವನು ಅವ್ರ ತಂದೆಯನ್ನೇ ಕೊಲೆ ಮಾಡೋಕ್ಕೆ ಹೋದಂತಹ ವ್ಯಕ್ತಿ. ಆದರೆ ನೋಡಿ, ಒಂದೇ ಒಂದು ಒಳ್ಳೆಯ ಮಾತಿನಿಂದ ಅವನ ಜೀವನವನ್ನೇ ಅವನು ಬದಲಾಯಿಸ್ಕೊಂಡ್ಬಿಟ್ಟ. ಒಂದೇ ಒಂದು ಮಾತಿನಿಂದ ಅವನ ಜೀವನವೇ ಬದಲಾಯಿತು. ಈಗ ನಮ್ಮ ವ್ಯೂವರ್ಸ್ಗೆ ಇವನು ಏನು ಹೇಳಕ್ಕೆ ಬರ್ತಾ ಇದ್ದಾನೆ, ಈ ಕಂಟೆಂಟ್ ಏನಿದೆ ಅಂತ ಸ್ವಲ್ಪ ಆದರೂ ಅರ್ಥ ಆಗಿರುತ್ತೆ ಅಂತ ಒಂದು ನಂಬಿಕೆ. ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲೆಲ್ಲಿ ಸಂಬಂಧಗಳನ್ನು ಬೆಳೆಸ್ಕೊಂಡು ಎಲ್ಲೆಲ್ಲಿ ಸಂಬಂಧ ಇರುತ್ತೋ ಮನುಷ್ಯನಿಗೆ, ಅಲ್ಲೆಲ್ಲ ಈ ಭಾರವಿಯ ಕಥೆ ಇದ್ದರೆ ತುಂಬ ಒಳ್ಳೆಯದು ಅಂತ ಒಂದು ಅನಿಸಿಕೆ. ಇಂಥ ಸಂದರ್ಭಗಳು ಇಬ್ಬರು ಫ್ರೆಂಡ್ಸ್ಗಳದ್ದಾಗಿರಲಿ, ಅಥವಾ ಗಂಡ ಹೆಂಡತಿಯರ್ದಾಗಿರಲಿ, ಇಬ್ಬರು ಅಕ್ಕ ತಂಗಿರಾಗಿರಲಿ, ಅಣ್ಣ ತಮ್ಮಂದರಾಗಿರಲಿ, ಪ್ರೇಮಿಗಳದ್ದಾಗಿರಲಿ, ಎಲ್ಲೇ ಆಗಿದ್ರೂ ಇದು ಅಪ್ಲೈ ಆಗುತ್ತೆ. ಈ ಕಥೆಯನ್ನು ಮೇಲ್ನೋಟಕ್ಕೆ ವಿಚಾರ ಮಾಡಿ ನೋಡೋದಾದರೆ, ಬೇರೆಯವರ ಅಹಂಕಾರಕ್ಕೆ ನೀವು ಅಡ್ಡಿಯಾಗದಿರಿ. ಅದಾದ ನಂತರ ಬೇರೆಯವರ ಗೌರವಕ್ಕೆ ನೀವು ಧಕ್ಕೆಯನ್ನು ಕೊಟ್ಟಾಗ ನೀವು ಎಷ್ಟೇ ಒಳ್ಳೆಯ ವ್ಯಕ್ತಿಗಳಾಗಿದ್ರೂ ಅವ್ರಿಗೆ ನೀವು ಕೆಟ್ಟವ್ರ ಥರನೇ ನೀವು ಕಾಣಿಸ್ತೀರ. ಬೇರೆಯವರನ್ನ ಮೆಚ್ಚೋದಕ್ಕೆ ನಾವು ಕಲಿಬೇಕು. ಅದಾದ ನಂತರ ಬೇರೆಯವರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ನಾವು ಕಲಿಬೇಕಾಗಿರುತ್ತೆ.
ಈ ವಿಷಯಗಳೇ ಮಾನವನ ಒಂದು ಸಂತೋಷವಾದಂತಹ ಸಂಬಂಧಕ್ಕೆ ಇದು ಬ್ರಿಡ್ಜ್ ಆಗಿರುತ್ತೆ. ಯಾವುದೇ ರೀತಿಯಾದಂತಹ ಅಶಾಂತಿ, ಅತೃಪ್ತಿ, ಅದಾದ ನಂತರ ದ್ವೇಷ ಇದೆಲ್ಲ ಸಂಬಂಧದೊಳಗಡೆ ಬರದೇ ಇರೋದಕ್ಕೆ ಇದು ಒಂದು ದೊಡ್ಡ ವಾಲ್ ಆಗಿ ಆಕ್ಟ್ ಮಾಡುತ್ತೆ. ಕೊನೆಯದಾಗಿ ಬಸವಣ್ಣ ಅವರು ಮಾನವನ ಸಂಬಂಧವನ್ನ ಕುರಿತು ಒಂದನ್ನ ಹೇಳ್ತಾರೆ. ಏನಂದ್ರೆ, ಮೃದು ವಚನವೇ ಸಕಲ ತಪಂಗಳಯ್ಯ, ಮೃದು ವಚನವೇ ಸಕಲ ಜಪಂಗಳಯ್ಯ ಅಂತ ಹೇಳ್ತಾರೆ. ಯಾವಾಗ್ಲೂ ಬೇರೆಯವರ ಹತ್ರ ನಾವು ಮೃದುವಾಗಿ ಅವರಿಗೆ ಸಂತೋಷವನ್ನು ಉಂಟು ಮಾಡುವಂಥದ್ದು, ಅದಾದ ನಂತರ ಅವರ ಗೌರವಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆ ಆಗದೆ ಇರೋ ಹಾಗೆ ನಾವು ಮಾತಾಡಬೇಕಾಗಿದೆ. ಇದನ್ನ ಹೇಳಿ, ಈ ತರ ಮಾತಾಡಿ ಅಂತ ಬಸವಣ್ಣ ಅವರು ಹೇಳಿರ್ತಾರೆ. ನಮ್ಮ ಪ್ರಪಂಚದ ಗ್ರೇಟ್ ಲೀಡರ್ಸ್ ಅಲ್ಲಿ ಬೆಂಜಮಿನ್ ಫ್ರಾಂಕ್ಲಿನ್ ಅನ್ನೋರು ಆ ಲಿಸ್ಟ್ ಅಲ್ಲಿ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅವರನ್ನ ಒಬ್ರು ಕೇಳ್ತಾರೆ, ನಿಮ್ಮ ಯಶಸ್ಸಿನ ರಹಸ್ಯ ಏನು ಅಂತ ಕೇಳಿದಾಗ ಆಗ ಬೆಂಜಮಿನ್ ಫ್ರಾಂಕ್ಲಿನ್ ಅವರು ಏನ್ ಹೇಳ್ತಾರೆ ಅಂದ್ರೆ, ನಾನು ಯಾರ ಕುರಿತಾಗಿಯೂ ನಾನು ಇದುವರೆಗೂ ನಾನು ಕೆಟ್ಟದಾಗಿ ಅವ್ರ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಇದೇ ಇವತ್ತಿನ ಕಂಟೆಂಟ್ ಮೆಸೇಜು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ನ ನೀಡಿರುತ್ತೆ ಅನ್ನೋ ಒಂದು ಕಾರಣದಿಂದ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಅದಾದ ನಂತರ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಬರ್ತೀನಿ ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ಕಾರ.